ಬಂದ್ರ ಸ್ವಾಗತಂ ಸುಸ್ವಾಗತಂ. ಭಾರತೀಯ ರೈಲ್ವೆ ಇಲಾಖೆ ಅಂದರೆ ಸೆಂಟ್ರಲ್ ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 434 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿಗೆ ಒಂದು ನೋಟಿಫಿಕೇಶನ್ನ ಪತ್ರಿಕೆಯಲ್ಲಿ ಬಿಟ್ಟಿದ್ದಾರೆ. ಅದು ಅಫಿಷಿಯಲ್ ಆಗಿ ಇನ್ನೂ ಬಿಟ್ಟಿಲ್ಲ, ಪೇಪರ್ನಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಏನಿದೆ ಅಂತ ನೋಡೋದಾದರೆ, ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಖಾಲಿ ಇರುವ ಪ್ಯಾರಾಮೆಡಿಕಲ್ 434 ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸುವುದರ ಕುರಿತು ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟಿಸಿದೆ. ಬೆಂಗಳೂರು ರೈಲ್ವೆ ಸೇರಿದಂತೆ ದೇಶಾದ್ಯಂತ ಇರುವ ವಿವಿಧ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಇರುವ ಖಾಲಿ ಇರತಕ್ಕಂಥ ನರ್ಸಿಂಗ್ ಹುದ್ದೆಗಳಿಗೆ ಹಾಗೂ ಸೂಪರಿಂಟೆಂಡೆಂಟ್ ಹುದ್ದೆಗಳು, ಡಯಾಲಿಸಿಸ್ ತಂತ್ರಜ್ಞ ಹುದ್ದೆ ಮತ್ತು ಆರೋಗ್ಯ ಮತ್ತು ಮಲೇರಿಯಾ ಇನ್ಸ್ಪೆಕ್ಟರ್ ಹುದ್ದೆಗಳು ಮತ್ತು ಔಷಧಿಕಾರ ಹುದ್ದೆ, ರೇಡಿಯೋಗ್ರಾಫರ್, ಎಕ್ಸ್ರೇ ತಂತ್ರಜ್ಞ ಹುದ್ದೆಗಳು, ಇಸಿಜಿ ತಂತ್ರಜ್ಞ ಹುದ್ದೆಗಳಿಗೆ ಮತ್ತು ಲ್ಯಾಬ್ ಸಹಾಯಕ ಹೆಲ್ಪರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಆಗಸ್ಟ್ 9ನೇ ತಾರೀಕು 2025ರಂದು ಪ್ರಕಟಿಸಲಾಗುತ್ತದೆ. ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್ ಪದವಿ, ಫಾರ್ಮಸಿಯಲ್ಲಿ ಡಿಪ್ಲೊಮಾ, ಸಂಬಂಧಿಸಿದ ವಿಭಾಗದಲ್ಲಿ ಡಿಪ್ಲೊಮಾ, ರಸಾಯನಶಾಸ್ತ್ರದಲ್ಲಿ ಬಿಎಸ್ಸಿ, ಎಂಡಿಎಲ್ವಿ ಮತ್ತು ಬಿಎಸ್ಸಿ ಮತ್ತು ಹಿಮೋಡಯಾಲಿಸಿಸ್ನಲ್ಲಿ ಡಿಪ್ಲೊಮಾ, ಸಂಬಂಧಿಸಿದ ವಿಭಾಗದಲ್ಲಿ ಪದವಿ, ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ನೇಮಕಾತಿಯ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಶೀಘ್ರದಲ್ಲೇ 9ನೇ ತಾರೀಕಲ್ಲಿ ಬಿಡ್ತಾರೆ. ಆಗ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಭ್ಯರ್ಥಿಗಳಿಗೆ ಪತ್ರಿಕಾ ಪ್ರಕಟಣೆಯನ್ನು ಇವರು ಹೊರಡಿಸಿರ್ತಕ್ಕಂಥದ್ದು. ಹೆಚ್ಚಿನ ಒಂದು ಮಾಹಿತಿಗಾಗಿ ಅವರ ಅಫಿಷಿಯಲ್ ವೆಬ್ಸೈಟ್ ಆದ www.rrbnc.gov.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲೇ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ. ಹೆಚ್ಚಿನ ಒಂದು ಮಾಹಿತಿಯನ್ನು ಈ ಒಂದು ಅಧಿಸೂಚನೆ ಬಂದ ನಂತರ ಯಾವ ರೀತಿ ಅರ್ಜಿ ಶುಲ್ಕ ಇರುತ್ತೆ, ಎಷ್ಟು ಪೋಸ್ಟ್ ಖಾಲಿ ಇರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾರೆ. ಆಗ ಅದನ್ನು ನಾನು ತಿಳಿಸ್ತೀನಿ. ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಬೇಕು ಅಂದರೆ ಈಗ ಸದ್ಯಕ್ಕೆ ಪತ್ರಿಕಾ ಪ್ರಕಟಣೆ ಕೊಟ್ಟಿರ್ತಕ್ಕಂಥ ಒಂದು PDF ಅನ್ನು ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ಇನ್ಫಾರ್ಮೇಷನನ್ನು ತಗೋಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆಗಸ್ಟ್ 9ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಮಾಡಬೇಡಿ. ಚಿಕ್ಕ ಹುಡುಗ, ನನಗೇನು ಗೊತ್ತಿಲ್ಲ.